ನಿನ್ನ ನೋಡಿ ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ನೋಡಬೇಕು ಅನ್ನಿಸ್ಲಿಲ್ವಾ? ಅಜ್ಜಿ ಅಜ್ಜಿ, ನೀವು ಹೇಳ್ದೆ ಕೇಳ್ದೆ ಪಾರ್ಟಿ ಹಾಲಿಂದ ಯಾಕೆ ಹೊರಗಡೆ ಬಂದ್ರಿ? ನಾನು ಯಾಕೆ ಹೋದೆ? ಎಲ್ಲಿ ಹೋದೆ? ಅಜ್ಜಿ, ಆಯಾಸ ಮಾಡ್ಕೋಬೇಡಿ. ಅಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಿದ್ಯಾ? ನೀವು ಹೇಗೆ ಬಿದ್ರಿ ಅಜ್ಜಿ? ನೀವೇನೇ ಹೇಳಿ ಸಾರ್ಥಕ್, ಅಜ್ಜಿಗೆ ತರ ಆಗಿರ್ಬೇಕಾ? ನಾವು ಜೊತೆ ಇರ್ಬೇಕಾಗಿತ್ತು. ನೀವು ನನಗೆ ಅಲ್ಲಿಗೆ ಕರ್ಕೊಂಡು ಹೋಗದೆ ಮನೆಗೆ ಕರ್ಕೊಂಡ್ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಪಾಪ ಅಲ್ಲಿ ಅಜ್ಜಿ ಎಷ್ಟು ಕಷ್ಟ ಪಡ್ತಾ ಇದಾರೋ ಏನೋ. ಆದ್ಯ, ನನಗೆ ನಿಮ್ ಕಾಳಜಿ ಅರ್ಥ ಆಗುತ್ತೆ. ಹಾಸ್ಪಿಟಲ್ ಅಲ್ಲಿ ಅಜ್ಜಿ ಒಬ್ಬರೇ ಇಲ್ವಲ್ಲ, ವೇದಾಂತ್ ವಿಕ್ಕಿ ಎಲ್ಲರೂ ಇದಾರೆ, ಎಲ್ಲ ಅವರೇ ನೋಡ್ಕೊಳ್ತಾರೆ. ನೀನ್ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ಅಜ್ಜಿ ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅದು ನೀವು ಮಾಡಿದ ತಪ್ಪು ಸಾರ್ಥಕ್. ಅದ್ಯ, ನಾನು ನಿನ್ನ ಹಾಸ್ಪಿಟಲಿಂದ ಯಾಕೆ ಕರ್ಕೊಂಡ್ ಬಂದೆ ಅಂತ ಅರ್ಥ ಮಾಡ್ಕೊ. ನಾವು ಲಾಸ್ಟ್ ಟೈಮ್ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂತ ನಿನಗೆ ನೆನಪಿದೆ ತಾನೆ? ನಾನೇನ್ ಪಡ್ಕೊಳ್ಬೇಕಿತ್ತು ಅದನ್ನೇ ಕಳ್ಕೊಂಡ್ಬಿಟ್ಟೆ. ಹೌದಾದ್ಯ, ನೀನು ಮತ್ತೆ ಹಾಸ್ಪಿಟಲ್ಗೆ ಹೋದ್ರೆ ಡಿಸ್ಟರ್ಬ್ ಆಗ್ಬೋದು, ಕೆಟ್ಟ ನೆನಪುಗಳು ಕಾಡ್ಬೋದು. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಇದರಲ್ಲಿ ಬೇರೆ ಯಾವುದು ಕಾರಣ ಇಲ್ಲ. ಸಾರಿ ಸಾರ್ಥಕ್, ನಾನು ಈ ಥರ ಯೋಚನೆ ಮಾಡಿರಲಿಲ್ಲ. ನೀವು ಮಾಡಿದ ಸರಿಯಾಗಿನೇ ಇದೆ, ಆದರೆ ಆದಷ್ಟು ಬೇಗ ಅಜ್ಜಿ ಹುಷಾರಾಗಬೇಕು. ನಂಗೆ ತುಂಬ ಬೇಜಾರಾಗ್ತಾ ಇದೆ. ಪಾಪ ಅವರು. ನಿಜ ಆದ್ಯ, ಹೇಗಿದ್ರು ಎಲ್ಲ ಅಲ್ಲೇ ಇದ್ದಾರಲ್ಲ, ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ. ಹೋಗಿದ್ದೆ ಒಳ್ಳೆ ಹೋಗ್ಬೇಕು. ಅಲ್ಲಿ ನಾನು ಅಜ್ಜಿ ಹೇಳಿ ಅಜ್ಜಿ, ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ, ಏನಾಯ್ತು ಅಲ್ಲಿ? ನೋಡ್ದೆ ಅವಳನ್ನ, ನೋಡ್ದೆ ನಾನು. ಅಜ್ಜಿ, ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಅಜ್ಜಿ. ಇವ್ರೇನಾದ್ರೂ ಎಲ್ರ ಮುಂದೆ ವೈದೇಹಿನ ನೋಡ್ದೆ ಅಂತ ಹೇಳ್ಬಿಡ್ತಾರ? ನೋಡುತ್ತೆ ಮಕ್ಕಳು ಅದರಿಂದ ಅಜ್ಜಿ ಏನೋ ಹೇಳ್ತಿದ್ದಾರೆ, ನಿಮ್ಗೆ ಏನಾದರೂ ಅರ್ಥ ಆಗ್ತಾ? ನಿದ್ದೆನಲ್ಲಿ ಕನ್ವರ್ಸ್ತಿರ್ಬೇಕು. ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ.
ಇದ್ರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಎಲ್ಲರೂ ಸ್ವಲ್ಪ ಆಚೆ ಹೋಗಿ, ಅವ್ರು ರೆಸ್ಟ್ ಮಾಡಲಿ. ಮೇಡಮ್, ಪೇಷಂಟ್ ಜೊತೆ ಯಾರೂ ಇರೋ ಆಗಿಲ್ಲ, ನೀವು ಆಚೆ ಹೋಗಿ. ಸಿಸ್ಟರ್, ನಾನೇನು ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್, ನಾನು ಇಲ್ಲೇ ಇರ್ತೀನಿ. ಸರಿ, ಡಿಸ್ಟರ್ಬ್ ಮಾಡಬೇಡಿ. ಇವತ್ತು ಪಾರ್ಟಿಲಿ ಮಕ್ಕಳು ಎಷ್ಟು ಖುಷಿಯಾಗಿದ್ರು. ಅಮ್ಮನೂ ಬಂದಿದ್ರು. ಆ ಸುಹಾಸಿನಿ ಒಬ್ಳು ಬರ್ದೇ ಹೋಗಿದ್ದಿದ್ರೆ ನಾನು ಅಮ್ಮನ ಹತ್ರ ಮಾತಾಡ್ತಿದ್ದೆ, ಅಮ್ಮನೂ ಖುಷಿ ಪಡೋರು. ಆದ್ರೆ ನನ್ನ ಪಾಲಿನ ವಿಧಿಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಂತ ಕಾಣುತ್ತೆ. ನನಗೇನಾದ್ರೂ ಬೇಜಾರಿಲ್ಲ. ನಾನು ಬಂದಿರೋದೇ ನರಕದಿಂದ. ಆದ್ರೆ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನನ್ನ ಜೀವನದಲ್ಲಿ ಎಲ್ಲ ಮುಗೀತು ಅನ್ನೋಷ್ಟರಲ್ಲಿ ಮತ್ತೆ ನನ್ನ ಮಕ್ಕಳಿಂದ ನನಗೆ ಖುಷಿ ಸಿಕ್ತು. ಬರೀ ಖುಷಿ ಅಷ್ಟೇ ಅಲ್ಲ, ಅವ್ರ ಜೊತೆಯಲ್ಲಿ ಬದುಕೋ ಅವಕಾಶನೂ ಸಿಕ್ತು. ಆದರೆ ಇದೆಷ್ಟು ಸುಹಾಸಿನಿಗೆ ಗೊತ್ತಾದ್ರೆ ನನ್ನ ಎಲ್ಲ ಖುಷಿನ ಒಂದೇ ನಿಮಿಷದಲ್ಲಿ ನಾಶ ಮಾಡಿ ಹಾಕ್ತಾಳೆ. ದೇವ್ರೆ, ನನ್ನ ಮಕ್ಕಳಿಗೆ ನಾನೇ ನಿಮ್ಮ ತಾಯಿ, ನೀವೇ ನನ್ನ ಮಕ್ಕಳು ಅಂತ ಹೇಳೋ ಕ್ಷಣ ಯಾವಾಗ ಕೊಡ್ತೀಯ? ಅಣ್ಣ, ಅಜ್ಜಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಲ್ವಾ? ಅವ್ನು ಓಕೆ ಅಲ್ವಾ? ಏನೂ ಆಗಿಲ್ಲ ಅತ್ತೆ, ಅಜ್ಜಿ ಆರಾಮಾಗಿದ್ದಾರೆ. ಅಣ್ಣ, ಡಾಕ್ಟರ್ ಏನಂದ್ರು? ಅಜ್ಜಿ ಬೇಗ ಹುಷಾರಾಗ್ತಾರೆ ಅಲ್ವಾ? ಹೌದು ಅದೇ, ಅಜ್ಜಿ ಆರಾಮಾಗಿದ್ದಾರೆ, ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಜ್ಜಿಗೇನು ಆಗ್ಬಾರ್ದು ಅಣ್ಣ, ಅವ್ರು ಮತ್ತೆ ಮೊದ್ಲಿನ ಥರ ಆಗಬೇಕು. ಅವ್ರಿಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ನಂಗೆ ಅವ್ರನ್ನ ನೋಡಬೇಕು ಅಣ್ಣ. ಬರೀ ಅದೇ, ಅಜ್ಜಿಗೆ ಏನು ಆಗಿರೋ ರೀತಿ ನಾನು ನೋಡ್ಕೊಳ್ತೇನೆ. ನೀನು ಟೆನ್ಷನ್ ಮಾಡ್ಕೊಂಬೇಡ, ಆರಾಮಾಗಿರು. ಬಾಬಾ, ಈಗಾಗಲೇ 5 ಗಂಟೆ ಆಗಿದೆ. ನೀವೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹೌದು ವೇದಾಂತ್, ನೀವು ಯಾರೂ ಸರಿಯಾಗಿ ನಿದ್ದೆ ಮಾಡಿಲ್ಲ. ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಳ್ಳಿ, ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಅಜ್ಜಿ ಪರಿಸ್ಥಿತಿಯಲ್ಲಿ ಇರುವಾಗ ಹೇಗೆ ನಿದ್ದೆ ಮಾಡೋದಪ್ಪ? ಏನು ಮಾಡೋಕ್ಕಾಗಲ್ಲ ವೇದಾಂತ್. ಬಂದಿದ್ದೆಲ್ಲ ಸಹಿಸ್ಕೊಂಡು ಮುಂದೆ ಹೋಗಲೇಬೇಕು. ಅಜ್ಜಿಗೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಿರೋ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮುಂದೆ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಹೋಗಿ ಎಲ್ಲರೂ ಮಲ್ಕೊಳ್ಳಿ. ಇಲ್ಲ ವಿಕ್ಕಿ, ಅಜ್ಜಿ ಜಾರ್ ಬಿದ್ದೋರಿಂದ ಈ ಥರ ಆಗಿದ್ದೆ ಅನ್ನೋದನ್ನ ನಾನು ನಂಬಲ್ಲ. ಹೌದು ಧ್ರುವ, ಅಜ್ಜಿ ಬೀಳಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ ನಡೆಯೋದು ತುಂಬಾ ಸ್ಲೋ. ಆ್ಯಂಡ್ ಆಲ್ಸೋ ಅವ್ರು ಬಿದ್ದಿರೋ ಜಾಗ ತುಂಬ ಲೆವೆಲ್ ಆಗಿರೋ ಜಾಗ. ಅಲ್ಲಿ ನಾರ್ಮಲ್ ಆಗಿ ನಡ್ಕೊಂಡು ಹೋದ್ರೆ ಯಾರು ಬೀಳಕ್ಕೆ ಸಾಧ್ಯನೇ ಇಲ್ಲ ಕಣ. ದೆನ್ ಇಟ್ಸ್ ವೆರಿ ಸಿಂಪಲ್ ವಿಕ್ಕಿ. ಯಾರೋ ಬೇಕು ಅಂತಾನೆ ಅಜ್ಜಿಗೆ ಹಿಂದೆಯಿಂದ ತಲೆಗೆ ಹೊಡೆದಿರಬೇಕು. ಇಲ್ಲ ಧ್ರುವ, ಹಾಗಾಗಿರೋಕ್ಕೆ ಚಾನ್ಸೇ ಇಲ್ಲ. ಅಜ್ಜಿಗೆ ಈ ಏಜಲ್ಲಿ ಯಾರಾಗೋಡಕ್ಕೆ ಸಾಧ್ಯ?
ಅಜ್ಜಿಗೆ ಹೊಡೆದ್ರು ಅವ್ರಿಗೆ ಏನು ಲಾಭ ಸಿಗುತ್ತೆ? ಅದು ಅಲ್ಲದೆ ಅಜ್ಜಿನ ಯಾರು ದ್ವೇಷಿಸಕ್ಕೆ ಸಾಧ್ಯ ಹೇಳು? ಅಲ್ಲ ವಿಕ್ಕಿ, ಅಜ್ಜಿಗೆ ವೈರಿಗಳೇ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ನಮಗ್ ಗೊತ್ತಿಲ್ಲದೆ ಯಾರಾದ್ರೂ ಇರ್ಬೋದಲ್ವಾ? ನಾನಿದನ್ನು ನಂಬಲ್ಲ ಧ್ರುವ. ಅಜ್ಜಿ ಮಗು ಥರ, ಚಿಕ್ಕ ಮಕ್ಕಳಿಗೂ ಅವ್ರು ಬೈದವರಲ್ಲ. ಹೀಗಿರುವಾಗ ಅವ್ರ ಮೇಲೆ ಯಾರು ದ್ವೇಷ ಸಾಧಿಸ್ತಾರೆ? ನಂಬೋ ಕಷ್ಟ ಆದ್ರೂ ಅವ್ರು ಜಾರ್ ಬಿದ್ದಿದ್ದಾರೆ ಅಂತಾನೆ ನಂಬೇಕಾಗತ್ತೆ. ವಿಕ್ಕಿ, ನಿನ್ಗೆ ಆಕ್ಸಿಡೆಂಟ್ ಆಗಿರೋದು ನೆನ್ಪು ಮಾಡ್ಕೋ. ಆಗ ನಿಂಗೆ ಯಾರು ವೈರಿಗಳಿರ್ಲಿಲ್ಲ, ಆದ್ರೂ ನಿನ್ ಮೇಲೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಮಾಡಿಸಿದ್ದು ಆ ಸುವಾಸಿನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಲ್ವಾ? ಅಜ್ಜಿ ವಿಚಾರದಲ್ಲೂ ಅದೇ ತರ ಏನಾದ್ರೂ ನಡೆದಿರ್ಬೋದಲ್ವಾ? ಈ ಕೆಲಸ ಕೂಡ ಆ ಸುಹಾಸಿನಿದೆ ಅಂತ್ಯ ಧ್ರುವ? ಖಂಡಿತ ಅವಳೇ ವಿಕ್ಕಿ. ನಮ್ಮ ಮನೇಲಿ ಏನೇನು ನಡೆದ್ರು ಅದರಿಂದ ಸುವಾಸಿನಿ ಕೈವಾಡ ಇದ್ದೇ ಇರುತ್ತೆ. ಅವಳು ನಮ್ಮ ಫ್ಯಾಮಿಲಿನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳನ್ನ ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾಳೆ. ಆದಷ್ಟು ಬೇಗ ನಾವು ಅವಳಿಗೊಂದು ಗತಿ ಕಾಣಿಸ್ಬೇಕು. ಈ ವಿಚಾರದಲ್ಲಿ ನಾವು ಇಷ್ಟು ಬೇಗ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ನಿಜ ಏನು ಅಂತ ಗೊತ್ತಾಗೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಕೋಪ ಮಾಡ್ಕೊಂಡ್ರೆ ಯೂಸ್ ಇಲ್ಲ. ಯೂಸ್ ಇಲ್ಲ ಅಂತ ಇನ್ನು ಎಷ್ಟು ದಿನ ಸಹಿಸ್ಕೊಳಕ್ಕಾಗುತ್ತೆ ವಿಕ್ಕಿ? ಏನು ಮಾಡೋಕ್ಕಾಗಲ್ಲ ಧ್ರುವ. ಅಗ್ರಜಂಗೋಸ್ಕರನಾದ್ರೂ ನಾವು ಸಹಿಸ್ಕೊಂಡಿರ್ಲೇಬೇಕು. ನಾವೇನೇ ಮಾಡಿದ್ರು ಅವನ ದೃಷ್ಟಿಲ ಮೇಲೆ ಕೆಟ್ಟವರಾಗ್ಬಿಡ್ತೀವಿ. ಮೊನ್ನೆ ಆಫೀಸಲ್ಲಿ ಏನಾಯ್ತು ನಿನಗೇ ಗೊತ್ತು. ಮತ್ತೆ ಹಾಗಾಗೋದು ಬೇಡ. ಅಗ್ರಜನ್ ಮನ್ಸನ್ನ ಸುವಾಸಿನಿನೇ ಕಂಟ್ರೋಲ್ ಮಾಡ್ತಿರೋದು. ಅವಳು ಏನೇ ಹೇಳಿದ್ರು ಅವ್ನು ನಂಬ್ಕೊಳ್ತಾನೆ. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಆಟಾಡಬೇಕು. ಎಷ್ಟೇ ಕೋಪ ಬಂದರೂ ಅಗ್ರಜನ್ಗೋಸ್ಕರ ಸಹಿಸ್ಕೊಂಡಿರ್ಲೇಬೇಕು. ಪಾಪ ಅಜ್ಜಿ ನಮ್ಮ ಜೊತೆ ಪಾರ್ಟಿನ ಎಂಜಾಯ್ ಮಾಡಬೇಕು ಅಂತ ಬಂದರು. ಆದರೆ ಏನೇನೋ ಆಗೋಯ್ತು. 31st ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಪಾರ್ಟಿ ಮಾಡೋದು ಬೇಡ ಅಂತ ವಿಕ್ರಾಂತ್ ಮೊದಲೇ ಹೇಳಿದ್ದೆ. ಅದನ್ನು ನೀವೆಲ್ಲರೂ ಫೋರ್ಸ್ ಮಾಡಿದೆ. ನೀವೆಲ್ಲ ಬೇಜಾರು ಮಾಡ್ಕೊಳ್ತೀರಾ ಅಂತ ಪಾರ್ಟಿ ಮಾಡೋದಕ್ಕೆ ಒಪ್ಕೊಂಡು. ಆದರೆ 31st ಪಾರ್ಟಿಯಿಂದ ಇವತ್ತು ಅಜ್ಜಿಗೆ ಹೀಗಾಗಿತ್ತು. ಏನ್ ಹೇಳ್ತಿದ್ಯಾ? ಯೋಗ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ರೆ ಅಜ್ಜಿ ಮೊದಲೇ ಇರೋದು. ಆಗ ಅವ್ರಿಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ತಪ್ಪು ವೇದಾಂತ್, ನೀನ್ ಆ ಥರ ಲಾಜಿಕ್ ಹುಡ್ಕೋದಾದ್ರೆ ಅಜ್ಜಿಗೆ ಮದ್ವೆ ಆಗಿದ್ದು ತಪ್ಪು, ಅಜ್ಜಿಗೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ್ದು ತಪ್ಪು ಅನ್ನೋ ವಿಷಯನೂ ನಾನ್ಸೆನ್ಸ್ ತರ ತರ್ಕ ಮಾಡ್ಬೋದು. ಅಜ್ಜಿಗೆ ಆಗೋದಕ್ಕೆ ಪಾರ್ಟಿನೇ ಕಾರಣ ಅನ್ನೋದಾದ್ರೆ ಆ ಪಾರ್ಟಿಲಿ ನೀನು ಇದ್ದೆ, ನೀನು ಹೊಣೆಗಾರ ಆಗ್ತೀಯ. ನಿಮ್ಮೆಲ್ಲರ ಖುಷಿಗೋಸ್ಕರ ಈ ಪಾರ್ಟಿಗೆ ಒಪ್ಕೊಂಡೆ. ಸುಮ್ಮನೆ ಅನ್ನೆಸೆಸರಿ ಆಗಿದ್ದ ನನ್ನ ಸೆಳಿಬೇಡ. ಹೀಗಾಗ್ಬಾರ್ದಿತ್ತು. ಅಜ್ಜಿಗೆ ನೋವಾಗೋ ಥರ ನಡಿಬಾರ್ದಿತ್ತು. ಆದ್ರೆ ಇದಕ್ಕೆ ಪಾರ್ಟಿ ಆಗ್ಲಿ ಪಾರ್ಟಿನ ಆರ್ಗನೈಸ್ ಮಾಡಿದವರಾಗ್ಲಿ ಕಾರಣ ಅಲ್ಲ. ಕೆಟ್ಟ ಸಮಯ, ಕೆಟ್ಟ ಗ್ರಹಚಾರ ಅಷ್ಟೇ. ನೀನ್ ಏನೇ ಹೇಳುವ ಅಮೂಲ್ಯ, ಪಾರ್ಟಿ ಮಾಡದೇ ಇದ್ದಿದ್ರೆ ಅಜ್ಜಿಗೆ ಈ ತರ ಆಗ್ತಿರ್ಲಿಲ್ಲ. ನೀನ್ ಇದೇ ತರ ಎಷ್ಟ್ ಬೇಕಿದ್ರು ವಾದ ಮಾಡ್ಬೋದು, ಆದ್ರೆ ಅದಕ್ಕೆ ಯಾವ್ದೇ ರೀತಿ ಹುರುಳು ಇಲ್ಲ. ನೀನೇ ಹೇಳ್ತಿರ್ತೀಯಲ್ಲ ನಾನ್ಸೆನ್ಸ್ ಅಂತ, ಇದು ಅದೇ ಆಗುತ್ತೆ. ವಿಕ್ರಾಂತ್, ನಾನು ಅಷ್ಟು ಹೇಳಾದ್ಮೇಲೆ ನೀನು ಆಫೀಸಿಗೆ ಬಂದು ನಾನು ಒಂದು ಮಾತು ಹೇಳಿದೆ ಪಾರ್ಟಿನ ಆರ್ಗನೈಸ್ ಮಾಡಿದ್ದೆ ಅಂದಮೇಲೆ ನೀನು ಇದನ್ನ ಒಪ್ಕೊಳ್ಳೇಬೇಕು. ಆಹಾ, ಅಪ್ಪಣ್ಣ ತುಂಬಾ ಬದುವಂತ ಕಣಯ್ಯ ನೀನು. ನೀನೇನಾದ್ರೂ ಲಾಯರ್ ಆಗಿದ್ದಿದ್ರೆ ಮಾಡಿದಿರೋ ತಪ್ಪನ್ನು ಮಾಡಿದಿರ ಅಂತ ಹೇಳಿ ಅದೆಷ್ಟು ಕೇಸು ವಾದ ಮಾಡ್ಬಿಡ್ತಿದ್ದೋ. ಸದ್ಯ ದೇವ್ರ ದೊಡ್ಡವನು, ನಿನ್ನ ಬಿಸ್ನೆಸ್ ಮನ್ ಮಾಡಿದಾನೆ. ನೀನು ಹಳೆ ವರ್ಷ ತೆಗಿಬೇಡ. ನೀನು ಏನೇ ಹೇಳಿದ್ರು ಅಜ್ಜಿಗೆ ಆಗೋದಕ್ಕೆ ಕಾರಣ ಪಾರ್ಟಿ ಮಾಡಿತ್ತು. ಗಂ ಗಣಪತಯೇ ನಮಃ. ಗಣಪತಯೇ ನಮಃ. ಗಂ ಗಣಪತಯೇ ನಮಃ.
ಬಂದಿರೋ ಅಮ್ಮ. ಏನ್ ದೇವ್ರ ಪೂಜೆ ಜೋರಾಗಿ ನಡೀತಾ ಇದೆ, ಏನ್ ಸಮಾಚಾರ? ದೇವ್ರ ಪೂಜೆ ಮಾಡೋದಕ್ಕೆ ಸಮಾಚಾರ ಬೇಕು ಅಂತಿಲ್ಲ ಕಾಂತ ಸರ್, ಭಕ್ತಿ ಹೊಂದಿದ್ರೆ ಸಾಕು. ಅಯ್ಯಯ್ಯೋ, ಹೊಸ್ದಾಗ್ ಬಂದಿರೋ ಅಮ್ಮ, ಸರ್ ಅಂತೆಲ್ಲ ರೆಸ್ಪೆಕ್ಟ್ ಕೊಡ್ಬೇಡಿ. ಈ ಬಾಡಿಗೆ ರೆಸ್ಪೆಕ್ಟ್ ತಗೊಂಡ ಅಭ್ಯಾಸನೇ ಇಲ್ಲ. ನೀವು ನನಗಿಂತ ದೊಡ್ಡವರು, ಕಾಂತ ಅಂದ್ರೆ ಸಾಕು. ಸರಿಪ್ಪ, ಹಾಗೆ ಆಗ್ಲಿ. ಆಫೀಸಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ, ನನಗ್ ಸ್ವಲ್ಪ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಹಾಗೆ ನನಗೂ ನಿನಗೂ ಬೇಗ ಮದುವೆ ಆಗ್ಲಿ ಅಂತಾನು ಕೇಳ್ಕೊಳ್ಳಿ, ಹೊಸ್ದಾಗ್ ಬಂದಿರೋ ಅಮ್ಮ. ಆಯ್ತಪ್ಪ, ನಿಮ್ಮಿಬ್ಬರಿಗೂ ಬೇಗ ಮದ್ವೆ ಆಗ್ಲಿ ಅಂತ ಬೇಡ್ಕೋತೀನಿ. ನೀನ್ ಹೇಳ್ದೆ ಹೋಗಿದ್ದಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ಅಂದ್ರೆ ನಿಮಗೆ ನನ್ನ ಮೀನು ವಿಚಾರ ಮೊದ್ಲೇ ಗೊತ್ತಿತ್ತಾ? ಹಾಗೇನೂ ಇಲ್ಲಪ್ಪ, ಮದ್ವೆ ವಯಸ್ಸು ಮೀರಿದ್ರು ನೀನ್ ಒಬ್ನೇ ಇದೆಯಾ ಅಲ್ವಾ, ಅದಕ್ಕೆ ಹಾಗನ್ಸ್ತು ಅಷ್ಟೆ. ನೀನು ಬ್ರಹ್ಮಚಾರಿ ಹಾಗೆ ಇರಬಾರ್ದು ಅಂತ ಬೇಡ್ಕೋಣ ಅನ್ನೋಷ್ಟ್ರಲ್ಲಿ ನೀನೇ ಬಂದೆ. ನೋಡಿ ನೋಡಿ, ನಿಮಗೂ ನನ್ನ ಮನ್ಸಿನ ಕಷ್ಟ ಅರ್ಥ ಆಗಿದೆ. ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಪಾಪದವರು ದೇವ್ರ ಹತ್ರ ಬೇಡ್ಕೊಂಡ್ರೆ ಓದ್ ಜನ್ಮದ ಪಾಪನೂ ಕಳ್ದೋಗುತ್ತಂತೆ. ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ. ಆಯ್ತಪ್ಪ, ನಿನ್ನ ಆಸೆ ಎಲ್ಲ ಈಡೇರಿ ಜೀವನದಲ್ಲಿ ನೀನ್ ಸುಖವಾಗಿರ್ಬೇಕು ಅಂತ ಇನ್ನೊಂದ್ಸಲ ಬೇಡ್ಕೋತೀನಿ. ಮಾಡಿ ಮಾಡಿ. ಆಗ್ಲಿಂದ ವೇದಾಂತ್ ಸರ್ನ ಮೀಟ್ ಮಾಡ್ಬೇಕು ಅಂತ ಒಬ್ರು ಕಾಯ್ತಾ ಇದ್ದಾರೆ. ಬಾಸ್ನ ಮೀಟ್ ಮಾಡಕ್ಕೆ ಬಾಸ್ ಶಿಷ್ಯನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡದೆ ಯಾರು ಬಂದಿದ್ದಾರೆ? ಹೌದು, ಎಲ್ಲಿದ್ದಾರೆ ಅವರು? ಅಲ್ಲಿ ಕೂತಿದ್ದಾರೆ ನೋಡಿ. ಸರಿ, ನಾನು ವಿಚಾರಿಸ್ಕೋತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಸರ್, ನನ್ನ ಹೆಸರು ಪ್ರಜ್ವಲ್ ಅಂತ. ನನಗೆ ಇಲ್ಲಿ ಜಾಬ್ ಆಗಿದೆ, ಜಾಯ್ನ್ ಆಗಬೇಕಿತ್ತು. ನೀವು ಅಪಾಯಿಂಟ್ಮೆಂಟಾ? ಸರಿ, ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದು? ಅಪಾಯಿಂಟ್ಮೆಂಟ್ ಲೆಟರ್ ಏನಾದರೂ ಇದೆಯಾ? ವಿಕ್ರಾಂತ್ ಸರ್ ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು. ತಗೊಳ್ಳಿ ಅಪಾಯಿಂಟ್ಮೆಂಟ್ ಲೆಟರ್. ನೋಡಿ ಮಿಸ್ಟರ್ ಪ್ರಜ್ವಲ್, ನಿಮ್ಮ ಹತ್ರ ಏನೇ ಅಪಾಯಿಂಟ್ಮೆಂಟ್ ಲೆಟರ್ ಇರ್ಬೋದು, ಆದರೆ ನಾನು ಫೈನಲ್ ಮಾಡಿದೆ ನಿಮಗಿಲ್ಲಿ ಜಾಬ್ ಸಿಗಲ್ಲ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಹಾಮ, ಹ್ಯಾಪಿ ನ್ಯೂ ಇಯರ್. ಅಯ್ಯೋ, ಯಾಕೆ ಡಲ್ ಆಗಿದ್ಯಾ? ಮತ್ತೆ ವೇದಾಂತ್ ಜೊತೆ ಜಗಳನಾ? ಹಾಗೇನಿಲ್ಲಮ್ಮ, ನಿನ್ನೆ ಆಫೀಸಲ್ಲಿ ನ್ಯೂ ಇಯರ್ ಅಂತ ಪಾರ್ಟಿ ಅರೇಂಜ್ ಮಾಡಿದ್ವಿ. ಫ್ಯಾಮಿಲಿ ಫುಲ್ ಬಂದಿತ್ತು. ಅಜ್ಜಿ ಪಾಪ ಕಾಲ್ ಜಾರ್ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಜಾರಲ್ಲಿದ್ದೀನಮ್ಮ. ಅಯ್ಯೋ ದೇವ್ರೆ, ಏನೇ ಹೇಳ್ತಿದ್ಯಾ? ಸ್ವಲ್ಪ ಬಿಡಿಸೇಳು. ಅನ್ಸುತ್ತೆ. ತಗೊಂಡು ಬಂದು ತುಂಬ ರಕ್ತ ಬರ್ತಾರೆ. ಅಯ್ಯೋ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ಪಾಪ ಕಣೆ, ಈ ಇಳಿ ವಯಸ್ಸಲ್ಲಿ ಹೀಗೆಲ್ಲ ಆಗ್ಬೇಕಾಗಿತ್ತಾ? ಹೌದಮ್ಮ, ಎಲ್ಲರೂ ಅದನ್ನೇ ಮಾತಾಡ್ಕೊಳ್ತಿದ್ವಿ. ಸರಿ, ಈಗ ಹೇಗಿದ್ದಾರೆ ಅವರು? ಏನು ತೊಂದರೆ ಇಲ್ಲ ತಾನೇ? ಪರವಾಗಿಲ್ಲಮ್ಮ, 2 ದಿನ ಹಾಸ್ಪಿಟಲಲ್ಲೇ ಇರಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಂಥ ಕೆಲಸ ಆಗೋಯ್ತು. ನಾನು ನಿನ್ನ, ವೇದಾಂತ್ನ, ವಿಕ್ಕಿ, ಆರ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದೆ. ಆದರೆ ಈ ವಿಷಯ ಕೇಳಿ ಮನ್ಸಿಗೆ ತುಂಬ ಬೇಜಾರಾಯಿತು ಕಣೆ. ಹೌದಮ್ಮ, ಬೇಜಾರಾಗುವಂಥ ವಿಷಯನೇ. ಮನೇಲಿ ಈ ಥರ ಪರಿಸ್ಥಿತಿ ಇರುವಾಗ ಹಬ್ಬಕ್ಕೆ ಹೇಗಮ್ಮ ಬರೋದಕ್ಕಾಗುತ್ತೆ? ಈ ಸಂಕ್ರಾಂತಿ ಬೇಡ ಬಿಡಮ್ಮ, ನೆಕ್ಸ್ಟ್ ಇನ್ ಯಾವುದಾದ್ರೂ ಹಬ್ಬಕ್ಕೆ ಬಂದ್ರಾಯ್ತು. ಹೋಗ್ಲಿ ಬಿಡು ಅಮ್ಮು, ಏನು ಮಾಡೋಕ್ಕಾಗತ್ತೆ ಹೇಳು? ಪಾಪ ಕಣೆ, ಅವ್ರು ಇಷ್ಟೆಲ್ಲ ನೋವನ್ನ ಹೇಗೆ ಸಹಿಸ್ಕೊಂಡಿದ್ದಾರೋ ಏನೋ. ಅಮ್ಮು, ಯಾವ ಆಸ್ಪತ್ರೆ ಅಂತ ಅಂಜುಗೊಂದು ಮೆಸೇಜ್ ಮಾಡಿಬಿಡು.
ಸಾಧ್ಯವಾದ್ರೆ ನಾನು ಅಪ್ಪ ಬರ್ತೀವಿ. ಸರಿ ಮಾ, ಮೆಸೇಜ್ ಮಾಡ್ತೀನಿ.